ನಮಸ್ಕಾರ. ನಾವು ಈ ದಿನ ದಾವಣಗೆರೆ ಜಿಲ್ಲೆಯಲ್ಲಿರುವ ಸಂತೆಬೆನ್ನೂರಿನ ಪುಷ್ಕರಣಿಯನ್ನು ನೋಡ್ಲಿಕ್ಕೆ ಬಂದಿದ್ದೇವೆ. ಕ್ರಿಸ್ತಶಕ 16ನೇ ಶತಮಾನದಲ್ಲಿ ಕೆಂಗಪ್ಪ ನಾಯಕನ ಹಿರಿಯ ಮಗ ಹನುಮಪ್ಪ ನಾಯಕ ಇದನ್ನು ನಿರ್ಮಿಸಿದ್ದಾನೆ. ಪುಷ್ಕರಣಿಯ 8 ದಿಕ್ಕುಗಳಲ್ಲಿ 8 ಗೋಪುರಗಳನ್ನು ನಿರ್ಮಿಸಲಾಗಿದೆ. ಅವುಗಳಲ್ಲಿ 6 ಮಾತ್ರ ಸುಸ್ಥಿತಿಯಲ್ಲಿ ಇದ್ದಾವೆ. ಪುಷ್ಕರಣಿ ಮಧ್ಯದಲ್ಲಿರೋ ಸಾಲಂಕೃತ ಮಂಟಪ ಪ್ರಧಾನ ಆಕರ್ಷಣೆಯಾಗಿದ್ದು ಹಿಂದೂ ಸಾರ್ಸನಿಕ್ ವಾಸ್ತುಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಮಂಟಪವನ್ನು ಆನೆಯ 2 ಶಿಲ್ಪ ಸಾಲುಗಳು, ಹಂಸ ಮತ್ತು ಗಂಡಬೇರುಂಡ ಶಿಲ್ಪಗಳಿಂದ ಅಲಂಕರಿಸಲಾಗಿದೆ. ಮಂಟಪದ ಮೇಲೆ ಅರಳಿದ ಕಮಲದ ದಳಗಳ ನಡುವಿನಿಂದ ಮೇಲೆದ್ದಿರುವ ಗುಮ್ಮಟವಿದೆ. ಗುಮ್ಮಟಕ್ಕೆ ಕಂಠದಂತಿರುವ ಕಮಲ ದಳಗಳ ಕೆಳ ಅಂಚಿನಲ್ಲಿ ಹೂಗುಚ್ಛದ ಅಲಂಕಾರವಿದೆ. ಗುಮ್ಮಟದ ತುದಿಯಲ್ಲಿ ಕಲಶವಿದೆ. ಪುಷ್ಕರಣಿಯ ಪಶ್ಚಿಮದಲ್ಲಿ ಬೆಣಚು ಕಲ್ಲಿನಿಂದ ಕಟ್ಟಿದ ಪ್ರಯಾಣಿಕರ ವಿಶ್ರಾಂತಿ ಗೃಹವಿದೆ. ಆಯತಾಕಾರದಲ್ಲಿರುವ ಈ ವಿಶಾಲ ಕಟ್ಟಡದ ಮುಂಭಾಗದಲ್ಲಿ ಒಂದು ತುದಿಯಿಂದ ಮತ್ತೊಂದು ತುದಿಯವರೆಗೆ ಸಾಲಾಗಿ ಕಾಮಾನು ಬಾಗಿಲುಗಳಿವೆ. ಇದನ್ನು ಪ್ರಾರ್ಥನಾ ಮಂದಿರವಾಗಿ ಬಳಸಿರುವ ಸಾಧ್ಯತೆಯೂ ಇದೆ. ಸಂತೆಬೆನ್ನೂರಿನ ಈ ಪುಷ್ಕರಣಿಯು ಸುಮಾರು 300 ಅಡಿ ಉದ್ದ ಮತ್ತು 80 ಅಡಿ ಆಳವನ್ನು ಹೊಂದಿರುವ ಬೃಹತ್ ಹೊಂಡವಾಗಿದೆ. ಹೊಂಡದ ಮಧ್ಯದಲ್ಲಿರುವ 50 ಅಡಿ ಎತ್ತರದ ಈ ಸುಂದರವಾದ ವಸಂತ ಮಂಟಪ ಪುಷ್ಕರಣಿಯ ಮುಖ್ಯ ಆಕರ್ಷಣೆಯಾಗಿದೆ. ಇದು ಕೇವಲ ಒಂದು ಪುಷ್ಕರಣಿಯಲ್ಲ, ಇದೊಂದು ವಾಸ್ತುಶಿಲ್ಪದ ಅದ್ಭುತವೆಂದೇ ಹೇಳಬಹುದು. ದಕ್ಷಿಣ ಭಾರತದಲ್ಲಿಯೇ ಅತ್ಯಂತ ಸುಂದರ ಪುಷ್ಕರಣಿಗಳಲ್ಲಿ ಒಂದಾಗಿ ಈ ಪುಷ್ಕರಣಿ ಪ್ರಸಿದ್ಧವಾಗಿದೆ. ಇದು ಕೇವಲ ನೀರು ಸಂಗ್ರಹಿಸುವ ಕೊಳವಲ್ಲ, ಪವಿತ್ರತೆಯ ಸಂಕೇತವಾಗಿ ಕಾಣಲಾಗುವ ಒಂದು ತೀರ್ಥವಾಗಿದೆ. ಇಡೀ ಊರು ಬರಗಾಲಕ್ಕೆ ತುತ್ತಾಗಿ ನೀರಿನ ತೀವ್ರ ಕೊರತೆಯನ್ನು ಎದುರಿಸಿದರೂ ಸಹ ಈ ಪುಷ್ಕರಣಿಯಲ್ಲಿ ನೀರು ಎಂದಿಗೂ ಬರದಾಗಿರುವ ಉದಾಹರಣೆ ಇಲ್ಲ. ಹಾಗಾಗಿ ಇದನ್ನು ಅಕ್ಷಯ ಪಾತ್ರೆ ಎಂದೇ ಕರೆಯುತ್ತಾರೆ.